ಹಾಯ್ ಹಲೋ ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತೆಲ್ಲ ಹೊರಟಿದೀವಿ. ಇವತ್ತು ನಾವು ವೈನ್ಯಾರ್ಡ್ ಹೋಗ್ತಾ ಇದೀವಿ. ವೈನಾಡ್ ಅಲ್ಲ, ವೈನ್ಯಾರ್ಡ್. ಯಾಕೆಂದ್ರೆ ಎಷ್ಟೊಂದ್ ಜನ ನಾವು ಫ್ರೆಂಡ್, ನಮ್ ಫ್ರೆಂಡ್ಸ್ಗೆ ವೈನಾಡ್ ಹೋಗ್ತಾ ವೈನಾಡ್ ಹೋಗ್ಬನ್ನಿ ಅಂತಿದ್ದಾರೆ. ಬಟ್ ವೈನಾಡ್ಗಲ್ಲ, ವೈನ್ಯಾರ್ಡ್ ಹೋಗ್ತಾ ಇದೀವಿ. ವೈನ್ ಮೇಕಿಂಗ್ ಪ್ರಾಗ್ರೆಸ್ ಅಲ್ಲ, ಸಾರಿ, ಪ್ರಾಸೆಸ್ ನೋಡಕ್ ಹೋಗ್ತಾ ಇದೀವಿ. ಹಾಗೆ ಸ್ವಲ್ಪ ಗ್ರೇಪ್ಸ್ ತುಳಿದ್ಬಿಟ್ಟು ಒಂದ್ ಸ್ವಲ್ಪ ಆಟ ಆಡ್ಕೊಂಡ್ ಬರೋಣ ಅಂತ. ಎಸ್, ನಾವು ಆಕ್ಚುಲಿ 8 o'clock ಮನೆ ಬಿಡ್ಬೇಕಾಗಿತ್ತು. ಬಟ್ ನಾನಂತೂ ಎದ್ದೇಳಕ್ಕೆ ಆಗಿಲ್ಲ, ಈ ವೆದರ್ಗೆ ಎದ್ದೇಳಕ್ ಆಗ್ತಾ ಇಲ್ಲ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ ಎಷ್ಟು 10:22. ಮನೆ ಬಿಟ್ಟಿದ್ದು 9:40 ಹಂಗೆ ಅಲ್ವಾ. ನೈಸ್ ರೋಡ್ ಮೇಲೆ ಹೋಗೋಣ ಅಂತ ಬಂದಿದೀವಿ. ಶಾರ್ಟ್ಸ್ ಮಾಡದ, ವ್ಲಾಗ್ ಮಾಡದ, ಏನ್ ಮಾಡೋದು ಅಲ್ವಾ. ದಶಪಥ ಫೈನಲಿ. ವಾಟ್ ಇಸ್ ದಿಸ್ ದಶಪಥ ರೋಡ್? ಇದು ಬೆಂಗಳೂರು ಮೈಸೂರು ಹೈವೇ ಮಾಡಿರೋದು. ಇದು ಮಾಡಿದ್ಮೇಲೆ ಜಸ್ಟ್ 2 hours ಅಲ್ಲಿ ಮೈಸೂರು ರೀಚ್ ಆಗ್ಬೋದು ನಾವು. ದಶಪಥ ಯಾಕೆ ಅಂತಂದ್ರೆ ಇಲ್ಲಿ 10 lanes ಇರುತ್ತೆ. I didn't know that this was called as ದಶಪಥ. ಅಂದ್ರೆ ಯೂಶಲಿ ಓಡಾಡೋರಿಗೆ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. So yeah, we'll have ಬಿಡ್ದಿ ಇಡ್ಲಿ. ರೋಡು, ಈ ಕ್ಲೌಡ್ಸ್, ಈ ಬೆಟ್ಟ. 10:40 ಆಗಿದೆ ಅಲ್ಲ. 10:40ಗೆ ಇಡ್ಲಿ ತಿನ್ನಕ್ ನಮ್ ತರ ಎಲ್ಲಾದ್ರೂ ನೋಡಿದೀರ ವಿಚಿತ್ರವಾಗಿ. ಅದು ಇವತ್ ಮಂಡೇ, ಆಫೀಸಿಗೆ ಇಬ್ರು ರಜಾ ಹಾಕೊಂತೀನಿ. ನೀವ್ ಯಾವ ಹೋಟೆಲ್ ಅಲ್ಲಿ ತಿಂತೀರಾ ಕಾಮೆಂಟ್ ಮಾಡಿ. ನಾವು ಸದ್ಯಕ್ಕೆ ಈ ಹೋಟೆಲಿಗೆ ಬರೀ ತಿನ್ಬಿಟ್ಟು ನೋಡೋಣ. ಸ್ವಲ್ಪ ಲೇಟ್ ಆಗಿ ಬಂದ್ರು ಆಕ್ಚುಲಿ ಬಿಸಿ ಬಿಸಿ ಇಡ್ಲಿನೇ ಕೊಟ್ಟಿದಾರಲ್ವಾ ನಮ್ಗೆ. ಎಸ್, ನಾವ್ ಯೂಶಲಿ ಚಾಮುಂಡಿ ಬೆಟ್ಟಕ್ಕೆ ಯಾವಾಗ ಹೋಗ್ತೀವಿ ಅವಾಗೆಲ್ಲ ಇಲ್ಲಿ ಬಂದ್ಬಿಟ್ಟು ಇಡ್ಲಿ ತಿನ್ಬಿಟ್ಟು ಆಮೇಲೆ ಹೋಗೋದು ಬೆಟ್ಟಕ್ಕೆ. ಕಂಪಲ್ಸರಿ ಆನ್ ದ ವೇ ಟು ಮೈಸೂರು ಅವ್ರು ಬಿಡ್ಲಿ ದಾಟಿದ್ರೆ ಬಿಡ್ಲಿ ಕಟ್ಟೆ ಇಡ್ಲಿ ತಿನ್ಲೇಬೇಕು ಅನ್ನೋದೊಂದು ರೂಲ್. ಎಸ್, ನಿಮ್ಗೇನ್ ಅನ್ಸುತ್ತೆ? ಲೈಕ್ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಲಿ ಈ ಇಡ್ಲಿ ಟೇಸ್ಟ್ ಇರುತ್ತೆ. ಬಿಡ್ದಿ ತಟ್ಟೆ ಇಡ್ಲಿ ಇಸ್ ದ ಬೆಸ್ಟ್. ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಚೆನ್ನಾಗಿಲ್ಲ ಅಂತ ಹೇಳಲ್ಲ, ಬಟ್ ಈ ಟೆಕ್ಸ್ಚರು, ಈ ಸ್ಮೂತ್ನೆಸ್, ಈ ಟೇಸ್ಟ್ ಇಡ್ಲಿದು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಇಲ್ಲ. ನಮ್ಗೆ ಬೆಂಗಳೂರು ಸಿಟಿಲಾದ್ರೆ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಇಸ್ ದ ಬೆಸ್ಟ್. ನನಗೇನೋ ಎಲ್ಲ ಇಡ್ಲಿ ಒಂದೇ ಅನ್ಸುತ್ತೆ, ನಮ್ಗೆ ಡಿಫ್ರೆಂಟ್ ಗೊತ್ತಾಗ್ತದೆ. ಐ ಆಮ್ ಅ ಇಡ್ಲಿ ಹೇಟರ್. ನನಗೆ ಇಡ್ಲಿ ಕಂಡ್ರೆ ಆಗಲ್ಲ. ನನಗೆ ಇಡ್ಲಿ ತಿನ್ನೋದು ಅಂದ್ರೆ ಜ್ವರ ಬಂದಾಗ ಮಾತ್ರ. ಬಟ್ ಬಿಡಿ ತಟ್ಟೆ ಇಡ್ಲಿ ಎನಿ ಟೈಮ್ ಬರ್ತೀನಿ. ಇಡ್ಲಿ ತಿನ್ಕೊಂಡ್ ಬಂದ್ವಿ ಚೆನ್ನಾಗಿ. ಬಿಡಿ ತಟ್ಟೆ ಇಡ್ಲಿ ಸಾಕಾಗಿತ್ತು. ಅಂಡ್ ಒಂದ್ ಸಿಚುವೇಶನ್ ಹೇಳ್ಬೇಕಿತ್ತು. ನನ್ ತಿನ್ನೋದಿಗೆ ಇಡ್ಲಿ ತಿಂದಿದ ತಕ್ಷಣ ಖಾರ ಆಯ್ತು, ಚಟ್ನಿ. ಸೊ ಅಫ್ಕೋರ್ಸ್ ನಂಗೆ ಒಂಥರ ಕೆಂಪ್ ಬರುತ್ತೆ ಅಲ್ವಾ. ನಾನ್ ನೀರ್ ಕೊಡ್ಲಿಲ್ಲ. ಪಾಪ ಕೇಳಿದ್ಲು ನೀರ್ ತರ್ಲಾ ಅಂತ. ಅಲ್ಲಿ ಇರ್ಲಿಲ್ಲ ನೀರು. ಅಲ್ಲ ಇತ್ತು, ಬಟ್ ಅಲ್ಲಿ ನೀರ್ ಬೇಡ ಅಂತ, ಬಾಟಲ್ ನೀರ್ ಕುಡಿಲಿ ಅಂತ ಆಯ್ತಾ. ಸೊ ಪಾಪ ಅಲ್ಲಿರೋ ಆಂಟಿ ಲಿಟ್ರಲಿ ಫುಲ್ ಜಗ್ಗೆ ತಂದಿಟ್ರು. ನನಗೆ ಒಂಥರ ಮನ್ಸಿಗೆ ಒಂಥರ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ನೀರ್ ಅಷ್ಟೇ ಅಲ್ಲ, ಅವಳು ಎಲ್ಲ ತಿಂದು ಕೈ ತೊಳಕ್ ಹೋಗ್ತಾ ಇತ್ತಲ್ವಾ, ಟ್ಯಾಪ್ ಬೇರೆ ಓಪನ್ ಮಾಡ್ತಾ ಇದ್ದಾರೆ. ಕೈ ತೊಳೆಯೋಕ್ ಟ್ಯಾಪ್ ಓಪನ್ ಮಾಡಿ ನೋಡು ಸುಷ್ಮಿ, ನಿಮ್ ಹಳೆ ಸಂಬಂಧಿಕರು ಯಾರಾದ್ರೂ ಅದೆಲ್ಲ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಹೇಳು ಇಲ್ಲ ಕೆಂಪ್ ಬರ್ತಾ ಇದೆ, ಖಾರ ಆಯ್ತು ಅಂತ ಅವ್ರಾಗೆ ತಂದ್ಕೊಟ್ರು. ಸೊ ಈ ಸ್ಮಾಲ್ ಮೂಮೆಂಟ್ಸ್ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ವೈನ್ಯಾರ್ಡ್, ನಾವ್ ಯಾವ ವೈನ್ಯಾರ್ಡ್ ಹೋಗ್ತಾ ಇದೀವಿ ಅಂತ ಇವ್ರು ಹೇಳ್ತಾರೆ. ಹೇಳು. ನಾವು ಶೂಲಾ ವೈನ್ಯಾರ್ಡಿಗೆ ಹೊರಟಿದೀವಿ. SULA ಶೂಲಾ. ನನಗೆ ಪ್ರೊನೌನ್ಸ್ ಮಾಡಕ್ಕೆ ಬರಲ್ಲ, ಆಮೇಲೆ ಏನೇನೋ ಹೇಳ್ಬಿಟ್ರೆ ಅಂತ ಅವ್ರ ಕೈಲಿ ಹೇಳ್ಸ್ತಾ ಇದೀವಿ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೆಂಗಿರುತ್ತೆ, ಏನ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಏನು. ರಾಮನಗರ ಇನ್ನು 14 kilometers ಇದೆ. ಐ ಥಿಂಕ್ ಒಂದು 20 minutes ಅಲ್ಲಿ ರೀಚ್ ಆಗ್ತೀವಿ. ಏನ್ ಮಾಡ್ತಿದ್ದಾರೆ ನೋಡಿ. ಮಿಕ್ಸ್ಚರ್ ಪ್ಯಾಕೆಟ್ಗೆ ಕೂದಲು ಹಾಕೊಳ್ಳೋ ಕ್ಲಿಪ್ ಹಾಕ್ತಾವಳೆ, ಟಿಕ್ ಟಾಕ್ ಇಲ್ಲ ಹಾಕೊಳ್ಳಿ, ಆ ಕವರ್ಗೆ ಹಾಕ್ಬಿಟ್ಟು ಕಟ್ಟೆ ಅಂದರೆ. ಸೊ ವಿ ಹ್ಯಾವ್ ರೀಚ್ಡ್ ದ ಡೆಸ್ಟಿನೇಷನ್. ಇದೇ ನಮ್ಮ ವೈನ್ಯಾರ್ಡ್. And this is how it looks. Let's enter. Hi. Baby shower. Baby shower. Common ಬಿಡುತ್ತೆ.
ಹಾಕು ಬಾರೆ ಆಟೋ ಹಾಕು ವಿಡಿಯೋಗಳು ಕಾಣಿಸ್ತಾ ಇದೆ ನನಗೆ. ನಮಗೇನೋ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ 3 ಜನಕ್ಕೂ 3 ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನೋಡೋಣ. ಇಲ್ಲೇನೋ ಬೋರ್ಡ್ ಇದೆ. ಎಲ್ಲೋಗೋಣ ಫಸ್ಟು? ಬಾಟಲ್ ಶಾಪ್. ಇಲ್ಲಿ ನೋಡಿ ಒಂದು ಇಷ್ಟು ದೊಡ್ಡ ಬಾಟ್ಲ್ ಇಟ್ಬಿಟ್ಟಿದ್ದಾರೆ ಇಲ್ಲಿ. ಸೋ ಗುಡ್. ಇದು ಬಾಟಲ್ ಶಾಪ್, ಗಿಫ್ಟ್ ಶಾಪ್. ಎಸ್ ಓಕೆ. ಶೂಟ್ ಇದನ್ನು ಮಾಡೋಕ್ಕೆ ಅಂತಲೇ ಬಂದ್ವಿ ನಾವು. ಅದೇ ಇಲ್ಲ ಇಲ್ಲಿ. ವಾವ್, ನೀಟಾಗಿ ಅರೇಂಜ್ ಮಾಡಿದ್ದಾರೆ. ಅಂತಂದರೆ ಫಸ್ಟು ವೈನ್ ಟೂರ್ ಆ್ಯಂಡ್ ಟೇಸ್ಟಿಂಗ್ ಅಂತ. ಅದು ಆಲ್ರೆಡಿ ನಾವು ಪರ್ ಹೆಡ್ ಟಿಕೆಟ್ ತೊಗೊಂಡಿದ್ವಲ್ಲ, ಮುಂಚೆನೇ ಬುಕ್ ಮಾಡಿದ್ವಿಲ್ಲ. 600 ಕೊಟ್ಬಿಟ್ಟು ಪರ್ ಹೆಡ್ 600, ಅದು ಆಲ್ರೆಡಿ ಕವರ್ ಆಗಿದೆ. ಆ್ಯಂಡ್ ನೆಕ್ಸ್ಟು ಗ್ರೇಪ್ ಸ್ಟಾಂಪಿಂಗಿಗೆ ಅಗೇನ್ ವಿ ಹ್ಯಾವ್ ಟು ಪೇ 500 ಪರ್ ಹೆಡ್ ಆ್ಯಂಡ್ ದೆನ್ ಅದನ್ನು ತೊಗೊಬೇಕು. ಶಾಮಿಲಿ ನೋಡಿ ಹೆಂಗೆ ಕೂತ್ಕೊಂಡು ಡಾರ್ಕ್ ಬರ್ತಾ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಇದು ವ್ಯೂ ಸೋ ಗುಡ್. ವರೆಗೆ ಅದು ಕಾಫಿ ಥರನೇ ಇಲ್ಲ, ಹಾಲು ಥರ ಇದೆ ಅಲ್ಲ. ಅಸಲನ್ನ ತಡಿಯೋಕ್ಕಾಗದೆ ಹ್ಯಾಟ್ ತರಕ್ಕೆ ಹೋಗಿದ್ದಾಳೆ. ಆ್ಯಂಡ್ ಹ್ಯಾಟು 400 ರುಪೀಸ್ ಇದೆ. ನಾರ್ಮಲ್ ಕ್ಯಾಪ್ ಥರನೇ ಇದೆ. ಹಾಂ, ಅಲ್ಲಿರೋ ಮನೆಗೆ ಆ ಥರ ಮನೇಲಿ ಬ್ರೋ ಹೇಳು. ಆ ಥರ ಇದ್ದಿದ್ದರೆ ನಾವು ಕಂಟೆಂಟ್ ಎಲ್ಲ ಮಾಡಿ, ರೀಲ್ಸ್ ಎಲ್ಲ ಮಾಡಿ, ದಿನಕ್ಕೊಂದೊಂದು ಏನಕ್ಕೆ ಮಾಡ್ಬೇಕು? ಆ ಥರ ಎಲ್ಲ ಇದ್ದರೆ ಆರಾಮಾಗಿ ಚಿಲ್ ಮಾಡ್ಕೊಂಡಿರ್ಬೋದು. ಎಷ್ಟು ಇದೆ ಹ್ಯಾಟು? ಎಷ್ಟು ತೊಗೊಂಡ್ರು ಇದಕ್ಕೆ? 399. ಅದು ವೈಟ್ ಇದ್ದಿದ್ದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟು. ಶುಗರ್ ಹಾಕ್ಲಾ? ಬ್ರೌನ್ ಶುಗರ್. 20 ರೂಪಾಯಿ ಕಾಫಿಗೆ ಎಷ್ಟು ಕೊಟ್ಟಿದ್ಯಾ ಹೇಳು? ಎಷ್ಟು ಕೊಟ್ಟೆ ಹೇಳು? 221 ರುಪೀಸ್. ಇವಾಗ ವೈನ್ ಚೂರ್ ಇದೆ. ವೈನ್ ಚೂರ್ ಹೋಗ್ಬೇಕು ನಾವು. 1 hour ಇರುತ್ತೆ ಅಂತ ಹೇಳಿದ್ದಾರೆ. ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು. ದೇ ಕೀಪ್ ಇಟ್ ಫಾರ್ 6 months and the largest is 1.5 years. ಸುಷ್ಮಿತಾಗೆ ಏನೋ ಅರ್ಥ ಆಗಿದೆ ವೈನ್ ಮೇಕಿಂಗ್ ಪ್ರಾಸೆಸ್ಸು. ಎಕ್ಸ್ಪ್ಲೇನ್ ಮಾಡ್ತಾಳೆ ನಮಗೆ ಇವಾಗ. ಸಾರಿ. ಸೊ ಇವಾಗ ಬ್ಯಾರಲ್ಸ್ ನೋಡಿದ್ವಿ. ಓ ಮೈ ಗಾಡ್, ಎಷ್ಟು ಏನೇ ಇದರಲ್ಲಿ ಅಲ್ಲ, ಎಷ್ಟೊಂದು ಬ್ಯಾರಲ್ಸ್ ಇತ್ತು. ಆಮೇಲೆ ಆ ಬ್ಯಾರಲ್ಸ್ಗೆ 15.29 ಸಮಥಿಂಗ್ ಅಷ್ಟು ಸೆಟ್ ಟೆಂಪರೇಚರ್ ಇಟ್ಟಿರ್ತಾರೆ. 18 months ರೆಡ್ ವೈನ್ ನ 18 months ಸ್ಟೋರ್ ಮಾಡ್ತಾರಂತೆ ಬ್ಯಾರಲ್ ಅಲ್ಲಿ. ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಬ್ಯಾಚ್ ಆಚೆ ಬರುತ್ತೆ ಫ್ರೆಶ್ ಆಗಿ ವೈನ್. ಬಿಟ್ರೆ ನೆಕ್ಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ಅಲ್ಲಿ ಇನ್ನೊಂದು ಬ್ಯಾಚ್ ಬರುತ್ತೆ. ಸೊ ಅಲ್ಲಿ ತನಕ ಇದ್ರೊಳಗಡೆ ಸ್ಟೋರ್ ಮಾಡಿ ಬ್ಯಾರಲ್ ಒಳಗೆ ಕೂತಿರುತ್ತೆ. This is the vineyard. Median temperature at the time of harvest is close to 23. ವೈನ್ಯಾರ್ಡ್ ನೋಡ್ಕೊಂಡ್ ಬಂದ್ವಿ ನಾವು. ನನಗಿಂತ ಇವಾಗ ನಮ್ ರೇಷು ಅರ್ಥ ಇಲ್ಲ, ನಂಗೆ ಏನು ಅರ್ಥ ಇಲ್ಲ. ಮೊದಲೇ ಈ ಪ್ಲಾಂಟು ಎಲ್ಲ ತಲೆ ಬಿಡ. ವೈನ್ಯಾರ್ಡು ಇವಾಗ ಇಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ. 3 years ಆದ್ಮೇಲೆ ಇದು ಪ್ಲಾಂಟ್ ಎಲ್ಲ ದೊಡ್ಡದಾಗುತ್ತೆ. ಆಮೇಲೆ 6 months ಒನ್ಸ್ ಫ್ರೂಟ್ ಬಿಡುತ್ತೆ. ಆ್ಯಂಡ್ ಅದನ್ನ ಫಸ್ಟ್ ಫ್ರೂಟ್ ಬಿಟ್ಮೇಲೆ ಅದೇನೋ ಪ್ರೂನಿಂಗ್ ಅಂತ ಏನೋ ಮಾಡ್ತಾರೆ. ಬಿಫೋರ್ ಮಾನ್ಸೂನ್, ಆಫ್ಟರ್ ಮಾನ್ಸೂನ್. ಆಮೇಲೆ ನವೆಂಬರ್ಗೆ ಅದು ಡ್ರೈ ಆಗಿ ಕೋಲ್ಡ್ಗೆ ಫುಲ್ ಡ್ರೈ ಆದಮೇಲೆ ಅದನ್ನು ತಗೊಂಡು ವೈನ್ ಮಾಡೋದು. ಅಲ್ಲಿ ತನಕ ಇವಾಗ ವೈನ್ ಟೇಸ್ಟಿಂಗ್ ಮಾಡಕ್ಕೆ ಹೋಗೋಣ ಬನ್ನಿ. ಇಲ್ಲೇ ನಮ್ಮ ವೈನ್ ಟೇಸ್ಟಿಂಗ್. ಲೆಟ್ಸ್ ಗೋ ಟೇಸ್ಟ್. This is a mixture of 2 white wines and red wine. Okay, I didn't know that we could mix 2. It's common for sparkling wines to be blended that way. Sparkling wine. Cheers, let's taste this. ನೀನು ಹೇಳು ಸುಶ್, ಹೆಂಗಿದೆ? ಚೆನ್ನಾಗಿದೆ. ಟೇಸ್ಟ್ ಸೋ ಗುಡ್. Tell the name of this wine again. This is our Chenin Blanc Reserve from 2025. ಈ ವೈನ್ ಇಲ್ಲಿ ಗ್ರೋ ಮಾಡಿರೋ ಗ್ರೇಪಿಂದ ಯೂಸ್ ಮಾಡಿರೋದು. ಲೆಟ್ಸ್ ಟೇಸ್ಟ್ ದಿಸ್. ಫಸ್ಟು ಟೇಸ್ಟ್ ಮಾಡಿದ್ದು ಸ್ಪಾರ್ಕ್ಲಿಂಗ್ ವೈನ್. ಇದು ಏನಂತ ಸ್ವಲ್ಪ ಹುಳಿ ಇದೆ ಇದು. ಆ ಸ್ಪಾರ್ಕ್ಲಿಂಗ್ ಸ್ವಲ್ಪ ಸ್ಪ್ರೈಟ್ ಹಾಕಿರೋ ಥರ ಇತ್ತು. ಸ್ವಲ್ಪ ಚೆನ್ನಾಗಿತ್ತು ಫಾರ್ ದ ಟಂಗ್ ಟು ಟೇಸ್ಟ್. ಇದು ಸ್ವಲ್ಪ ಬಿಟ್ಟರ್ ಇದೆ. ಯಾವ್ದು ಇಷ್ಟ ಆಯ್ತು ಕೃತಿ? 4 is white wine. Sorry, red wine. Yeah, that was good. As for wine field, it was nice. This one is nice to activate
No. ಎಕ್ಸ್ಪ್ಲೈನ್ ಮಾಡಬೇಕು ಗೇಮ್ ವಿ ಪ್ಲೇಯಿಂಗ್ ಅ ಗೇಮ್ ನಾವು ಎಲ್ಲರೂ ಒಂದು ವೆಜಿಟೇಬಲ್ ಪಿಕ್ ಮಾಡ್ತೀವಿ ಇಷ್ಟರಲ್ಲಿ ಆ್ಯಂಡ್ ಆ್ಯಕ್ಚುಲಿ ಜಾಸ್ತಿನೇ ಇದೆ ದ ರಿಮೈನಿಂಗ್ 2 people pick it up, they're dead. ಇಟ್ಸ್ ಪಾಯ್ಸನ್ ಅಷ್ಟೇ ಪಾಯ್ಸನ್. ಸುಷ್ಮಿತಾ ಪಿಕ್ ಯೋರ್ ಪಾಯ್ಸನ್. ನಾವಿಬ್ರು ಕಣ್ಣು ಮುಚ್ಕೊಳ್ಳೋಣ. ತಿನ್ಬಾರ್ದು, ತಿನ್ಬಿಟ್ಯಾ ಮತ್ತೆ. ಓಕೆ ನಾನು ಪಿಕ್ ಮಾಡ್ತೀನಿ ಇವಾಗ, ನೀವಿಬ್ರು ಕಣ್ಣು ಮುಚ್ಕೊಳ್ಳಿ. ಓಕೆ ಡನ್. ತಿನ್ನೋಣ? ಸೇಫ್. ನೀನು ನೀನು ತಿನ್ನ. ನೀನು ಸೇಫ್ ಅವಳ್ದು ಹೇಳು. ಸೇಫ್. ಅಕ್ಕಿ ಸೇಫ್ ಸೇಫ್ ನೀನು ಸೇಫ್. ಯಾಕೆ? ಐ ಆಮ್ ಸಾರಿ ಯುವರ್ ಡೆಡ್ ರೇಷು. ಸುಮ್ಮನೆ ತಳವೆ ತಗೊಂಡ್ತೀನಿ. ಸೇವ್ ಮಾಡಕ್ಕೆ ಬಂದೆ ನೋಡಿ ಗೈಸ್, ಡೆಡ್ ಮಾಡಿ ಅವಳನ್ನ ಅಂತ ಐಡಿಯಾ ಕೊಡ್ತಾ ಇದ್ದಾಳೆ. ಒಬ್ಬಳೆ ಉಳಿದಿರೋದು ಈಗ. ಸುಷ್ಮಿತಾ ಡೆಡ್. ಇಟ್ಟಿದ್ದ ನಾನು ಇದು ರೆಡ್ ಕ್ಯಾಪ್ಸಿಕಮ್ ಇಟ್ಟಿದ್ದೆ. ನಾನು ರೆಡ್ ಕ್ಯಾಪ್ಸಿಕಮ್ ಇಟ್ಟಿದ್ದೆ. ಸುಷ್ಮಿತಾ ಇಸ್ ಡೆಡ್ ಬೈ ಮೀ ಅಂಡ್ ಕ್ರೂಟಿ. ಡಬಲ್ ಡೆಡ್. ಅದಕ್ಕೆ ನಾನು ತಿಂತಾ ಇರಲಿಲ್ಲ. ನಾನು ಇಲ್ಲಾಂದ್ರೆ ತಿನ್ಕೊಂಡ್ಬಿಡ್ತಾ ಇದ್ವಿ. That's the poison game. Yes, ಆಗಿದೆ ತುಂಬಾ. We want to just sit and relax and talk about the life. Needed this from a very. ನಾವು ಹೋಗ್ಬೇಕಿತ್ತು ಆ್ಯಕ್ಚುಲಿ ಏನಾದರೂ ಗ್ರೇಪ್ ಸ್ಟಾಂಪಿಂಗಿಗೆ, ಬಟ್ ನಮ್ಗೆ ಇಲ್ಲೇ ತುಂಬ ಇಷ್ಟ ಆಯಿತು. ಸೊ ನಾವು ಇಲ್ಲೇ ಸ್ಪೆಂಡ್ ಮಾಡಿದ್ವಿ ಆರಾಮಾಗಿ ಪೀಸ್ಫುಲ್ಲಾಗಿ. ಇವಾಗ ನೆಕ್ಸ್ಟ್ ಸ್ವಲ್ಪ ರೀಲ್ಸ್ ಮಾಡಿಬಿಟ್ಟು ನೋಡೋಣ. ಗ್ರೇಪ್ ಸ್ಟಾಂಪಿಂಗ್ ಹೋದ್ರೆ ಹೋಗ್ತೀವಿ, ಗೊತ್ತಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಮೂಡ್ ಆ್ಯಂಡ್ ಟೈಮ್. ಸೊ ಯಾ, ಬಟ್ ಹಿಯರ್ ರಿಯಲಿ ವಿ ಹ್ಯಾಡ್ ಅನ್ ಅಮೇಸಿಂಗ್ ಟೈಮ್. ಆ್ಯಂಡ್ ಇನ್ನೊಂದು ಏನಾಯಿತು ಅಂತ ಅಂದರೆ, ಕೂತಿರುವಾಗ 2 ಸರ್ತಿ ಸಕ್ಕತ್ತಾಗಿ ಮಳೆ ಬಂತು. ಅದು ವ್ಯೂ ಕ್ರೇಜಿ ಆಗಿತ್ತು. ಆ್ಯಂಡ್ ಇನ್ನೊಂದು, ಈಗ ನಾವೇನು ಕೂತಿದ್ದೀವಿ ಈ ಸ್ಪೇಸು 3 ಜನ ಕೂತಿದ್ದೀವಿ. ಫುಲ್ ಬಿಟ್ರೆ ಎಲ್ಲರೂ ಒಬ್ರು ಖಾಲಿ ಖಾಲಿ. ಸೊ ಫುಲ್ ಪ್ರೈವಸಿ ನಮಗೆ ಇಲ್ಲಿ. ಫುಲ್ ಪ್ರೈವಸಿ ಒಂಥರ ಲೈಕ್ ನಮ್ದೇ ಓನ್ ಸ್ಪೇಸ್ ಅಂತ ಅಂತಾರಲ್ಲ, ಐ ಥಿಂಕ್ ಯಾಕೋ ಆ ಗ್ರೇಪ್ ಸ್ಟಾಂಪಿಂಗ್ ಮಾಡಲ್ಲ ಅನಿಸ್ತಾ ಇದೆ. ಇಲ್ಲೇ ರೀಲ್ಸ್ ಮಾಡಿಕೊಂಡು ಆರಾಮಾಗಿದ್ದೀನಿ. ನೋಡಿ ಈ ಗಾರ್ಡನ್ ಎಷ್ಟು ಚೆನ್ನಾಗಿದೆ. ಇದು ದೊಡ್ಡ ವೈನ್ ಬಾಟಲ್. ಇದು ಗಾರ್ಡನ್, ಕಲರ್ ಕಲರ್ ಫ್ಲವರ್ಸ್ ಇದೆ. ಅಯ್ಯೋ ಏನೋ ಬಿತ್ತಲ್ಲೇ ಫೋನೆಲ್ಲ ಬೀಳ್ಸ್ಕೊಂಡ್ಬಿಟ್ಲು ಸುಷ್ಮಿ. ಸೊ ಯಾ, that was our vineyard vlog. So ivaga we had a great time now. Yeah, we decided not to go for the ಏನದು ಗ್ರೇಪ್ stomping. So it's already 6 o'clock ಆಗ್ತಾ ಇದೆ. ಸೊ ಇವಾಗ ಅಲ್ಲಿ ಅಲೌ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಂಡ್ ಮೋರ್ ಓವರ್ ಐ ಥಿಂಕ್ ವಿ ರಿಯಲಿ ಹ್ಯಾಡ್ ಹೋಗ್ಬೇಕಂತ ಅನ್ಸ್ತಾ ಇಲ್ಲ. ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್. We would love to have more Mondays like this in our life. So thank you for watching. So please like, share and subscribe our Kanmanis. Bye bye. See you in the next vlog.